ನಮಸ್ಕಾರ. ಸೊ ಥರ್ಡ್ ಪ್ರಿಪ್ರೇಟರಿ ಮ್ಯಾಥ್ಸ್ ಹೆಂಗೆ ಮಾಡಬೇಕು ಆ್ಯಂಡ್ ಸಿ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ಇಫ್ ಯು ಆರ್ ಸೀರಿಯಸ್ಲಿ ಸೇಯಿಂಗ್ ದಟ್ ಎಸ್ ಸರ್ ನನ್ನ ಮಾರ್ಕ್ಸ್ ಇನ್ಕ್ರೀಸ್ ಆಗಬೇಕು ಸೆಕೆಂಡ್ ಪ್ರಿಪ್ರೇಟರಿಗಿಂತ ಅಂತ, ಇಫ್ ಯು ಆರ್ ಸೀರಿಯಸ್ ದೆನ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್. ಸೊ ನೋಡೋಣ ಎಷ್ಟು ಜನ ಲೈಕ್ ಬಟನ್ ಓದ್ತಿದ್ದೀರಾ ಆ್ಯಂಡ್ ಎಷ್ಟು ಜನ ಸೀರಿಯಸ್ ಆಗಿದ್ದೀರಾ ಅಂತ. ಓಕೆ, ಸೊ ಮ್ಯಾಥ್ಸ್ ಥರ್ಡ್ ಪ್ರಿಪ್ರೇಟರಿ, ಸಿ ಈಗಾಗಲೇ ಫಸ್ಟು ಪ್ರಿಪ್ರೇಟರಿ ಆಗಿರುತ್ತೆ ಆ್ಯಂಡ್ ಯು ಹ್ಯಾವ್ ಟು ನೋ ಯುವರ್ ಮಿಸ್ಟೇಕ್ಸ್. ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೇಬೇಕು. ಸೊ ಬಿಫೋರ್ ದ್ಯಾಟ್ ಅದು ಹೇಳಿದ್ದೀನಿ, ಸಾಕಷ್ಟು ಸಲ ಹೇಳಿದ್ದೀನಿ, ಐ ಡೋಂಟ್ ವಾಂಟ್ ಟು ರಿಪೀಟ್ ದಟ್ ಅಗೇನ್. ಈಗ ಸರ್ ಥರ್ಡ್ ಪ್ರಿಪ್ರೇಟರಿ ಅಂತಿದ್ದೀರಾ, ನೀವು ಇಲ್ಲಿ ನೋಡಿದ್ರೆ ಬ್ಲೂ ಪ್ರಿಂಟ್ ತೋರಿಸ್ತಿದ್ದೀರಾ. ಬ್ಲೂ ಪ್ರಿಂಟ್ ಯಾಕೆ ಅಂದರೆ ಈಗ ಚಾಪ್ಟರ್ ವೈಸ್ ಯಾವ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸೊ ಇದನ್ನೇ ಇನ್ ಡೆಪ್ತಾಗಿ ನೋಡೋಣ ಆ್ಯಂಡ್ ಹೌ ಯು ವಾಂಟ್ ಟು ಗಿವ್ ದ ವೇಟೇಜ್. ಸೊ ವೇಟೇಜ್ ಹೆಂಗೆ ಕೊಡಬೇಕು, ಈಗ ರಿಮೈನಿಂಗ್ ಡೇಸ್ನ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಏನೇನು ನೋಡ್ಕೋಬೇಕು ಎಲ್ಲ ನೋಡೋಣ. ಸೊ ಈಗ ಹೈ ವೇಟೇಜ್ ಚಾಪ್ಟರ್ಸ್ ಯಾವುದು, ಪೇರ್ ಆಫ್ ಲೀನಿಯರು, ಅರ್ಥಮೆಟಿಕ್ಕು, ಟ್ರಯಾಂಗಲ್ಸು. ಇದರಲ್ಲಿ ನೋಡೋಂಗಿದ್ರೆ ಸಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸು ನಿಮಗೇನಿರುತ್ತೆ, ಒಂದು ಯಾವುದಾದ್ರೂ ಒಂದು 2 ಇಕ್ವೇಷನ್ ಕೊಡ್ತಾರೆ, ಸಾಲ್ವ್ ಬೈ ಎಲಿಮಿನೇಷನ್ ಮೆಥಡ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಸಿಂಪಲ್ ಎಕ್ಸ್ ವೈ ಇರುತ್ತೆ, ಸಾಲ್ವ್ ಮಾಡ್ತೀರಾ. ಓಕೆ, ಇನ್ನೊಂದೇನಿರುತ್ತೆ ಗ್ರಾಫ್ ಇರುತ್ತೆ. ಸೊ ಇನ್ನೊಂದೇನಿರುತ್ತೆ ಎಮ್ ಸಿ ಕ್ಯೂ, ಕನ್ಸಿಸ್ಟೆಂಟು, ಇನ್ಕನ್ಸಿಸ್ಟೆಂಟು, ಕೋಇನ್ಸಿಡೆಂಟು, ಪ್ಯಾರಲಲ್ಲು, ಇಂಟರ್ಸೆಕ್ಟಿಂಗು. ಸೊ ಈ ಥರ ಕೇಳ್ತಾರೆ, ಹೌದಾ ಇಲ್ಲ? ಸೊ ದಿಸ್ ಇಸ್ ವೆರಿ ಈಸಿ. ಸೊ ಯು ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಟೂ ಮಚ್ ಟೈಮ್ ಆನ್ ದಿಸ್. ನನ್ನನ್ನು ಕೇಳಂಗಿಲ್ಲ, ಯು ಡೋಂಟ್ ವಾಂಟ್ ಟು ಸ್ಪೆಂಡ್, ಯಾಕಂದರೆ ಸಿಂಪಲ್ ಡೈರೆಕ್ಟ್ ಇರುತ್ತೆ. ಬಟ್ ಅಗೇನ್ ವೆನ್ ಯು ಆರ್ ಗೋಯಿಂಗ್ ಫಾರ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸೊ ಇದರಲ್ಲೂ ಏನು ಒಂದು ಫಾರ್ಮುಲಾ ಬೇಸ್ಡ್ ಕೇಳ್ತಾರ, ಸಿಂಪಲ್ ಇರುತ್ತೆ. ಸೊ ಇನ್ನೊಂದು ಸಮ್ಮು, ನಂಬರ್ ಆಫ್ ಟರ್ಮ್ಸು ಅಥವಾ nth ಟರ್ಮು, ಸೊ ಈ ಥರ ಇನ್ನೊಂದು ಸಿಂಪಲ್ ಆಗಿರುತ್ತಾ. ದ ಪ್ರಾಬ್ಲಮ್ ಕಮ್ಸ್ ವಿತ್ ಲಾಂಗ್ ಆನ್ಸರ್ಸ್. ಸೊ ಲಾಂಗ್ ಆನ್ಸರ್ಸ್ ಅಂದಾಗ ಸೊ ಮೋಸ್ಟ್ ಪ್ರಾಬಬಲಿ ನಿಮಗೇನಿರುತ್ತೆ ಎಮ್ ಸಿ ಕ್ಯೂ ಎಲ್ಲಾದರೂ ಸ್ವಲ್ಪ ಟ್ವಿಸ್ಟ್ ಕೇಳಬೇಕು ಅಂದರೆ ಎಮ್ ಸಿ ಕ್ಯೂ ಕೇಳ್ಬೋದು, ಅಥವಾ 1 ಮಾರ್ಕ್ಸಲ್ಲಿ 1 ಮಾರ್ಕ್ಸು ಡೌಟು. ಬಟ್ ಎಮ್ ಸಿ ಕ್ಯೂಲಿ ಏನಾದರೂ ಗೂಗ್ಲಿ ಬಿಟ್ಟರು ಅಂದರೆ, ಇಲ್ಲ ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಈಸಿನೇ ಇರುತ್ತೆ. ಯು ಹ್ಯಾವ್ ಟು ಫೋಕಸ್ ಆನ್ 4 ಮಾರ್ಕ್ಸ್. ಸೊ ನಿಮಗೆ ಇಫ್ ಯು ಆರ್ ಫೋಕಸಿಂಗ್ ಆನ್ ಫುಲ್ ಆನ್ ಫುಲ್ ಫೋಕಸ್ ಮಾಡ್ತಿದ್ದೀರಾ ಅಂದರೆ ಯು ಹ್ಯಾವ್ ಟು ಫೋಕಸ್ ಫಾರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಆ್ಯಂಡ್ ನಾನು ವಾಟ್ಸಪ್ ಚಾನಲಲ್ಲಿ ಲಿಂಕ್ನ ಶೇರ್ ಮಾಡ್ತಿದ್ದೀನಿ. ಸೊ ಯಾರ್ಯಾರು ನಿಮಗೆ ಅಗೇನ್ ನನ್ನ ಕಾಲು ಅಥವಾ ನನ್ನ ಸಪೋರ್ಟು ಏನಾದರೂ ಸರಿ ಹೆಂಗೆ ಮಾಡಬೇಕು, ಯಾವ ಥರ ಕ್ವಶನ್ಸು ಏನು ಅಂತ ಹಂಗೆ ಏನಾದರೂ ಇತ್ತು ಅಂದರೆ, ಸೊ ವಾಟ್ಸಪ್ ಚಾನಲಲ್ಲಿ ಫಾರ್ಮ್ ಕಳಿಸ್ತಿರ್ತೀನಿ. ಸೊ ಅದನ್ನು ಫಿಲ್ ಮಾಡೋದು ಮರಿಬೇಡ್ರಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಓಕೆ, ಸೊ ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ಟ್ರಯಾಂಗಲ್ಸ್ ಅಗೇನ್. ಸೊ ಟ್ರಯಾಂಗಲ್ಸಲ್ಲಿ ಸೇಮ್ ಇದಕ್ಕೆಲ್ಲ ಏನೇನು ಮಾಡಬೇಕು, ಯಾವ್ಯಾವ್ದು ಕ್ವಶನ್ಸು ಹೇಳ್ತೀನಿ. ಸೊ ಟೆಕ್ಸ್ಟ್ ಬುಕ್ಕು ಮಿಸ್ ಮಾಡಬಾರ್ದು. ಸೊ ನೀವು ಟೆಕ್ಸ್ಟ್ ಬುಕ್ ಮಾಡಿದರೆ ಏನು ಮಾಡಬೇಕು ಅದನ್ನು ಹೇಳ್ತೀನಿ. ಓಕೆ, ಸೊ ವೆನ್ ಯು ಲುಕ್ ಅಟ್ ಟ್ರಯಾಂಗಲ್ ಸೇಮ್, ಬಟ್ ಇಲ್ಲಿ 3 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಇದೆ. ಸೊ ಎರಡೂ ಡಿಫಿಕಲ್ಟ್ ಕೊಡಲ್ಲ, ಒಂದು ಯಾವುದಾದ್ರೂ ಅಪ್ಲಿಕೇಶನ್ ಬೇಸ್ಡ್ ಕೊಡೋ ಚಾನ್ಸಸ್ ತುಂಬಾ ಇದೆ. ಓಕೆ, ಸೊ ನೆಕ್ಸ್ಟು ಈಗ ಅಗೇನ್ ವೆನ್ ಯು ಕಮ್ ಟು ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಒಂದು ಸಿಂಪಲ್ ಇರುತ್ತೆ, ಫೈಂಡ್ ದ ರೂಟ್ಸು ಅಥವಾ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕೊಟ್ಟು ಕೇಳ್ಬೋದು. ಇನ್ನೊಂದು ಅಗೇನ್ ವರ್ಡ್ ಪ್ರಾಬ್ಲಮ್ ವಿಚ್ ಯು ಹ್ಯಾವ್ ಟು ಪ್ರಾಕ್ಟಿಸ್. ಸೇಮ್ ವಿತ್ ಕೋಆರ್ಡಿನೇಟ್ ಜಾಮೆಟ್ರಿ, ಮೋಸ್ಟ್ ಪ್ರಾಬ್ಲಿ ಈಸಿ ಬಟ್ 3 ಮಾರ್ಕ್ಸ್. ನೆನೆ ಲೈವ್ ಕ್ಲಾಸ್ ತೊಗೊಂಡಿದ್ದಾಗ ಒಂದಷ್ಟು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ. ಸೊ ಚೆಕ್ ಮಾಡೋದು ಮರಿಬೇಡ್ರಿ. ಸಿಮಿಲರ್ಲಿ ಇಂಟ್ರೊಡಕ್ಷನ್ ಆಯಿತು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ 5 ಮಾರ್ಕ್ಸು ಹೆಂಗೆ ಕೇಳ್ತಾರೆ ಗೊತ್ತಿಲ್ಲ. ಸೊ ಬಟ್ ಮೀಡಿಯಮ್ ವೇಟೇಜ್ ಇರ್ಬೋದು, ಬಟ್ ಯು ಕೆನಾಟ್ ನೆಗ್ಲೆಕ್ಟ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. 5 ಮಾರ್ಕ್ಸು ಯಾವುದಾದ್ರು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಬರ್ಬೋದು, ಅದನ್ನು ಸಾಲ್ವ್ ಮಾಡೋದು. ಆ್ಯಂಡ್ ಇಲ್ಲ ಅಂದರೂ ಚಿಂತೆ ಮಾಡಬೇಡ್ರಿ, ನಾನು ಸಾಲ್ವ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟು ಸ್ಮಾಲ್ ಈಸಿ ಸ್ಕೋರಿಂಗ್ ಚಾಪ್ಟರ್ಸ್ ಬಟ್ ನಾಟ್ ಆಲ್. ರಿಯಲ್ ನಂಬರ್ಸಲ್ಲಿ ಕೇಳಿದ್ರೆ HCF LCM ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಯಾವ ಥರ ಕ್ವಶನ್ಸ್ ಬರ್ಬೋದು HCF LCM ಬೇಸ್ಡ್ ಮೇಲೆ. ವರ್ಡ್ ಪ್ರಾಬ್ಲಮ್ಮು. ನೆಕ್ಸ್ಟು ಪಾಲಿನಾಮಿಯಲ್ಸ್ ಆ್ಯಂಡ್ ಅಗೇನ್ ಕೈಂಡ್ ಆಫ್ ಈಸಿ. ನಿಮಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಮೇಲೆ 1/α 1/β ಅಥವಾ ಆಲ್ಫಾ ಬೀಟಾ ಸ್ಕ್ವೇರ್, ಸೊ ಆ ಥರ ಏನಾದರೂ ಮೇಯ್ನು. ನೆಕ್ಸ್ಟ್ ಸರ್ಕಲ್ಸ್ ಅಗೇನ್ ಥೆರಮ್ಸು, ಒಂದು ಸಿಂಪಲ್ ಪ್ರಾಬ್ಲಮ್ ಇರುತ್ತೆ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ 4 ಮಾರ್ಕ್ಸು, ಒಂದು ಡೈರೆಕ್ಟ್ ಸೊ ಒಂದು ಕ್ವಶನ್ನು. ಸೊ ಅದನ್ನು ಯು ಹ್ಯಾವ್ ಟು ಸಾಲ್ವ್ ಅಪಾರ್ಟ್ ಫ್ರಮ್ ಔಟ್ಸೈಡ್ ಟೆಕ್ಸ್ಟ್ ಬುಕ್. ಓಕೆ, ಸೊ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ಸ್ಟ್ಯಾಟಿಸ್ಟಿಕ್ಸು, ಪ್ರಾಬಬಿಲಿಟಿ. ಸ್ಟ್ಯಾಟಿಸ್ಟಿಕ್ಸ್ ಓಕೆ,
ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಸ್ವಲ್ಪ ಹೊರಗಿಂದು ಬೇಕು, ಆ್ಯಂಡ್ ಪ್ರಾಬಿಲಿಟಿನೂ 2 ಮಾರ್ಕ್ಸ್ ಕ್ವಶನ್ಸು ಸ್ವಲ್ಪ ಹೊರಗಿಂದ ನೋಡ್ಕೊಂಡಿದ್ರೆ ಇಟ್ಸ್ ಬೆಟರ್, ಬಿಕಾಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಸೊ ಏನೇನು ಮಿಸ್ಟೇಕ್ಸ್ ಮಾಡ್ತೀರಾ ಗೊತ್ತಾ? ಈಕ್ವಲ್ ಟೈಮ್ ಟು ಆಲ್ ಚಾಪ್ಟರ್ಸ್. ಈಗ ಹೇಳಿದ್ನಲ್ಲ, ಇಟ್ಸ್ ನಾಟ್ ಈಕ್ವಲ್ ಟೈಮ್. ಎಲ್ಲ ಚಾಪ್ಟರ್ಗೂ ಈಕ್ವಲ್ ಟೈಮ್ ಅಲ್ಲ ಅಲ್ಲ ಅಲ್ಲ. ಓಕೆ, ಟು ಮಚ್ ಕಾನ್ಸೆಪ್ಟ್ ರೀಡಿಂಗ್, ನೋ ಯೂಸ್. ಇಲ್ಲೇನು ಕಾನ್ಸೆಪ್ಟ್ಸ್ ಇದೆಯಾ? ಸೈನ್ಸ್ ಆಗಿದ್ರೆ ಹೋದಪ್ಪ ಕಾನ್ಸೆಪ್ಟ್ಸ್ ಓದಬೇಕು, ಟೆಕ್ಸ್ಟ್ ಬುಕ್ ಓದಬೇಕು, ಇಂಡೆಪ್ತ್ ಓದಬೇಕು, ಒಂದೊಂದು ಲೈನ್ ಬೈ ಲೈನ್ ಓದಬೇಕು. ಇಲ್ಲೇನು ಓದಬೇಕು? ಏನಿಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. 1 ಮಾರ್ಕ್ಸ್ ಎಲ್ಲೋ 1 ಮಾರ್ಕ್ಸು, 1 ಮಾರ್ಕ್ಸಿಗೆ ಎಲ್ಲೋ ಯಾವುದೋ ವರ್ಸ್ಟ್ ಕೇಸು ಡೆಫಿನೇಷನ್ ಬರ್ಬೋದು 1 ಮಾರ್ಕ್ಸ್ಗೆ ಅಷ್ಟೇ. ಅಷ್ಟು ಬಿಟ್ಟರೆ ಅದು 1 ಮಾರ್ಕ್ಸ್ ಡೆಫಿನೇಷನ್ ಏನು ಸಿಂಪಲ್ ಕೆಲವೊಂದಿರುತ್ತೆ, ಬರೀತಾರೆ. ಈಗ ಸಿಕೆಂಟು ಮೊನ್ನೆ ಕೇಳಿದರು, ಟ್ಯಾಂಜೆಂಟು, ಸೊ ಆ ಥರ. ಸರ್ಕಲ್ಸ್ ಎಸ್ಪೆಷಲಿ ಸರ್ಕಲ್ಸಲ್ಲಿ 1 ಮಾರ್ಕ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟು ಫುಲ್ ಪೇಪರ್ ಸಾಲ್ವಿಂಗ್. ನೋ, ಇಟ್ಸ್ ನಾಟ್ ಟೈಮ್ ಟು ಸಾಲ್ವ್ ಫುಲ್ ಪೇಪರ್ ನಾವು, ಈಗಲ್ಲ. ಆಮೇಲೆ ನಿಮ್ಮದು ಈಗ ಫೈನಲ್ ಎಕ್ಸಾಮ್ ಏನಿದೆ, ಈಗ ಸಾಕಷ್ಟು ಪ್ರಿಪ್ರೇಟರಿ 1 ಬರ್ತಿರ್ತೀರ, 2 ಬರ್ತಿರ್ತೀರ, ಮತ್ತು ಫುಲ್ ಪೇಪರ್ ಕೂತು ಬರೆಯೋದಕ್ಕೆ ಒಂದೊಂದು ಪೇಪರ್ ಬರೆಯೋದಕ್ಕೆ 3 ಅವರ್ಸ್ ಬೇಕಾ? ಸೊ 6 ಪೇಪರ್ಸ್ ಅಷ್ಟೇ, 18 ಅವರ್ಸು, ಆಲ್ಮೋಸ್ಟ್ 1 ಡೇ ಹೋಯಿತು. ಸೊ 1 ಡೇ ಹೋದರೆ ಏನು ಉಪಯೋಗ? ಆ್ಯಂಡ್ ಆ ಪೇಪರ್ ಹೆಂಗೆ ಮಾಡಿರ್ತೀರ, ಈಸಿ ಕ್ವಶನ್ನ ಇದೆಯಾ ಇಲ್ಲ ಅಂತ ನೋಡೇ ತೊಗೊಂಡಿರ್ತೀರ, ಹಾಗೆ ತೊಗೊಂಡಿರಲ್ಲ. ಸೊ ಅದಕ್ಕೆ ರ್ಯಾಂಡಮಾಗಿ ಪಿಕ್ ಮಾಡಬೇಕು. ನೀವು ಪಿಕ್ ಮಾಡಿ ಸೀರಿಯಸ್ ಆಗಿ ಬರಿತೀನಿ ಅಂದರೆ ಓಕೆ, ಬಟ್ ನಾಟ್ ಫಾರ್ ಆಲ್ ಸಬ್ಜೆಕ್ಟ್ಸ್. ಬೇಕಾದ್ರೆ ಯು ಕ್ಯಾನ್ ಟ್ರೈ ಫಾರ್ ಮ್ಯಾಥ್ಸು, ಅಂದರೆ ನಿಮಗೆ ಡಿಫಿಕಲ್ಟಿ ಇರೋದು ಮ್ಯಾಥ್ಸು, ಸೈನ್ಸು, ಸೋಷಲ್ಲು. ಸೊ ಯು ಕ್ಯಾನ್ ಟ್ರೈ, ಸೊ ವಿಚ್ ಗಿವ್ಸ್ ಯು ಕಾನ್ಫಿಡೆನ್ಸ್. ಓಕೆ ಸರ್, ನಾನು ಬರೀತಿದ್ದೀನಾ ಇಲ್ಲ, ಅಗೇನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸರ್ ನನಗೆ ಇಲ್ಲಿ ಟೈಮ್ ಹೋಗ್ತಿದೆ, ಏನು ಮಾಡಬೇಕು? ಐ ಆಮ್ ದೇರ್. ಸೊ ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ಆಲ್ರೆಡಿ ಕಾಂಟ್ಯಾಕ್ಟಿಂಗ್ ಮೀ. ಓಕೆ, ನೆಕ್ಸ್ಟು ದಿಸ್. ನಾನು ಯಾಕೆ ಸ್ಪೇಸ್ ಬಿಟ್ಟಿದ್ದೀನಿ ಅಂದರೆ, ಸರ್ ನಾನು ಟೆಕ್ಸ್ಟ್ ಬುಕ್ ಫುಲ್ ಮುಗಿಸಿದ್ದೀನಿ, ನನಗೆ ಎಂಡ್ ಟು ಎಂಡ್ ಗೊತ್ತು, ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿಯೊಂದು ಕ್ವಶನು ಗೊತ್ತು, ದೆನ್ NCERT ಎಕ್ಸಸೈಸ್ ಸಾಲ್ವಿಂಗ್ ಈಸ್ ನಾಟ್ ಫಾರ್ ಯು. ಸರ್ ನನಗೆ ಇನ್ನೂ ಸ್ವಲ್ಪ ಕಷ್ಟ ಆಗ್ತಿದೆ, ನನಗೆ ನನ್ನ ಸ್ಕೋರಿಂಗ್ ಒಂದು ಸ್ವಲ್ಪ ಕಮ್ಮಿ ಆಗ್ತಿದೆ, ದೆನ್ ಯು ಹ್ಯಾವ್ ಟು ಸಾಲ್ವ್ ಎಕ್ಸಸೈಸ್ ಕ್ವಶನ್ಸ್. ಎಕ್ಸಸೈಸ್ ಕ್ವಶನ್ಸ್ ಅಂದರೆ ಏನು? ಸ್ವಲ್ಪ ಅಲ್ಲಿ ಇಲ್ಲಿ ನಂಬರ್ಸ್ ಚೇಂಜ್ ಮಾಡಿಕೊಡ್ತಾರೆ. ಅಗೇನ್ ಇಫ್ ಯು ಹ್ಯಾವ್ ಟೈಮ್, ಇಲ್ಲ ಅಂದರೆ ಏನು ಮಾಡಬೇಕು ಹೇಳ್ತೇನೆ. ಸೊ ಕಾನ್ಸೆಪ್ಟ್ಸು ತುಂಬ ಅಲ್ಲ, ಬೇಸಿಕ್ಕು ಮುಗಿಬೇಕು. ಆ್ಯಂಡ್ ಎಕ್ಸಾಂಪಲ್ಸು, ಇದ್ಯಾವ ಎಕ್ಸಾಂಪಲ್ಸು? NCERT ಎಕ್ಸಾಂಪಲ್ಸ್. ಸೊ ಪ್ಲೀಸ್ ಡೋಂಟ್ ಮಿಸ್ ದ NCERT ಎಕ್ಸಾಂಪಲ್ಸ್. ಟೆಕ್ಸ್ಟ್ ಬುಕ್ಕಲ್ಲೂ ಎಕ್ಸಾಂಪಲ್ಸ್ ಇರುತ್ತೆ, ಇದೆ, ಅದನ್ನು ಮಿಸ್ ಮಾಡಬೇಡ್ರಿ. ಇಫ್ ಯು ಹ್ಯಾವ್ ನಾಟ್ ಸಾಲ್ವ್ಡ್, ಎಲ್ಲರೂ ಯಾರೇ ಆಗಲಿ ಫಸ್ಟು ಸಾಲ್ವ್ ಮಾಡಿರಿ ಪ್ರತಿಯೊಂದು ಎಕ್ಸಾಂಪಲ್ಸೂ. ಓಕೆ, ಬಿಕಾಸ್ ಕೆಲವೊಂದು ಎಕ್ಸಾಂಪಲ್ಸಲ್ಲೂ ಒಂದು ಸ್ವಲ್ಪ ಕೆಲವೊಂದು ಟ್ರಿಕ್ಕಿನೂ ಇದೆ ಕೆಲವೊಂದು. ಸೊ ಎಕ್ಸಾಮಿಗೆ ಬಂತು ಅಂದರೆ ಯಾಕೆ ಬಿಡಬೇಕು, ಹೌದೋ ಇಲ್ಲೋ? ಸೊ ಕೈಗೆ ಬಂದಿದ್ದು ಬಾಯಿಗೆ ಬರೋಂಗಿಲ್ಲ, ಹಾಗಾಗತ್ತೆ. ಸೊ ಆ್ಯಂಡ್ ಅಗೇನ್ ದಿಸ್ ಯು ಹ್ಯಾವ್ ಟು ಡಿಸೈಡ್. ಓಕೆ, ನಾನು ಒಂದು ದಿವಸದಲ್ಲಿ ಎಷ್ಟೆಷ್ಟು ಅವರ್ಸ್ ಕೊಡ್ಬೋದು, ಬಿಕಾಸ್ ಮ್ಯಾಥ್ಸ್ ಒಂದೇ ಅಲ್ಲ, ಸೈನ್ಸ್ ಇದೆ, ಸೋಷಲ್ ಇದೆ, ಇನ್ನು ಲ್ಯಾಂಗ್ವೇಜಸ್ ಇದೆ, ಹೌದೋ ಇಲ್ಲೋ? ಸೊ ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸು, ಮಾಡಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಲೇಬೇಕು. ಆ್ಯಂಡ್ ಇದಾಗಲೇ ನಾನು ಸಾಲ್ವ್ ಮಾಡಿದ್ದೀನಿ, ಇದನ್ನು ಸಾಲ್ವ್ ಮಾಡ್ತೀನಿ. ಸೊ ಏನು ಬೇಕು ಕಮೆಂಟ್ ಮಾಡಿರಿ. ಆ್ಯಂಡ್ ಇಫ್ ಯು ಆರ್ ಸೀರಿಯಸ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಇಫ್ ಯು ಆರ್ ಸೀರಿಯಸ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್. ಸೊ ಇಲ್ಲಿವರೆಗೂ ಎಂಡ್ವರೆಗೂ ಬಂದಿದ್ದೀರಾ ಅಂದರೆ ದೆನ್ ಯು ಆರ್ ಸೀರಿಯಸ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಓಕೆ, ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಇದು ಈಗಾಗಲೇ ದಿಸ್ ಇಸ್ ನಾಟ್ ದ ಎಂಡ್. ಇಲ್ಲಾಗಲೇ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಸಾಲ್ವ್ ಮಾಡ್ತಿದ್ದೀನಿ. ನೆಕ್ಸ್ಟು ಟ್ರಿಗ್ನೋಮೆಟ್ರಿ ಮಾಡಿದ್ದೀನಿ. ನೆಕ್ಸ್ಟು HCF ಹೇಳಿದ್ನಲ್ಲ ಅದು ಮಾಡಿದ್ದೀನಿ. ಟ್ರಯಾಂಗಲ್ಸ್ ಇದೆ ನೋಡಿರಿ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಚೆಕ್ ಮಾಡಿರಿ. ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿ ಆಯಿತು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯಿತು, ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ ಆಯಿತು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ಮಾಡಿದ್ದೀನಿ, ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ರೇಷಿಯೋ ಮಾಡಿದ್ದೀನಿ. ಸೊ ದೇರ್ ಆರ್ ಕ್ವಶನ್ಸ್, ಇಟ್ಸ್ ನಾಟ್ ಲೈಕ್ ಇಲ್ಲ ಅಂತ ಅಲ್ಲ. So see you soon in the other videos. Thank you. Bye. Take care. Jai Hind. Jai Karnataka.